ಕೊನೆಗೆ ಹಾಗೂ ಹೀಗೂ ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದ ಸಿಟಿ ಗುಲ್ಬರ್ಗದು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ. ಅದಾದ್ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕೆಪಿಸಿಸಿ ಆದೆ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷನೂ ಆದೆ. ಆಮೇಲೆ ಬಾಕಿದ್ದೆಲ್ಲ ಅವರು ಕೆಲವು ಹೇಳಿದ್ದಾರೆ, ಅದ್ರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು ಸಿಎಲ್ಪಿ ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಬಂದು ನಮ್ಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗ ಹೋಯ್ತು. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಒಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತದೆ. ಹಂಗೆ ಅನೇಕ ಕಥೆಗಳು ಬೇಡ ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರುತ್ತೆ. ಸೊ ನಾ ಹೇಳೋದೇನಂದ್ರೆ, ಕಷ್ಟನೂ ಪಡಬೇಕು, ನಾವು ದುಡಿಬೇಕು. ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡೆದ. ನೀವು ದುರಾಶೆ ಇತ್ತು ಅಂದ್ರೆ ನಿಮಗೆ ಏನೂ ಸಿಗಲ್ಲ. ನಿಮ್ಮ ಮನಸ್ಸಿನಾಗ ಏನಿರುತ್ತೋ ಅದು ಮಾಡಕ್ಕೂ ಆಗಲ್ಲ. ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ನಿಂದ AICC ಪ್ರೆಸಿಡೆಂಟ್ ಆಗಿದ್ದೀನಿ. ಇದು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ. ಅವಾಗೂ PCC ಪ್ರೆಸಿಡೆಂಟ್ ಆಗ ಏನು ಹೋಗಲಿಲ್ಲ. ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ, ಅಪೋಸಿಷನ್ ಲೀಡರ್ ಈಗ ರಾಜ್ಯಸಭೆಯಲ್ಲಿ, ಇವೆಲ್ಲನೂ ಕೂಡ ನಮ್ಮ ಪ್ರಯತ್ನದ ಫಲ ಹೊರತಾಗಿ ಅದರ ಹಿಂದೆ ಹೋಗಿ ನಾವೆಂದೂ ಕೂಡ ಕೇಳಲಿಲ್ಲ. ನೀವು ಹಿಂದೆ ಬಿದ್ದಷ್ಟು ಏನಾಗ್ತದಂದ್ರೆ, ಈ ಕುದುರೆ ಅವ ಯಾವ್ದ ನೀರು ಇಲ್ಲಿ ನೀರು ಸಿಗ್ತದೆ ಅಂತ ಹೇಳಿ ಹೆಂಗೆ ಓಡ್ತದಲ್ಲ, ನೀಡಿಕೆ ಆದ ನಮ್ಮ ಪ್ರಾಣಿಗಳು, ಹಾಗೆ ಅದು ಮುಂದೆ ಮುಂದೆ ಯಾವ್ದಾದ್ರು ಹೇಳ್ತಾರಲ್ಲ ಝಳಕಿ ರೈಟ್, ಆ ರೀತಿಯಾಗಿ ಆಗ್ತದೆ. ಆದ್ರೆ ನೀವು ಡಿಟರ್ಮೈನ್ ಮಾಡಿ ಬರಲಿ, ಏನೇ ಬರಲಿ, ನಾನು ಇಂಥ ಕೆಲಸ ಮಾಡೇ ತಿರ್ತೀನಿ ಅಂತಕ್ಕಂಥದ್ದು, ಅದು ಪ್ರಾಮಾಣಿಕವಾಗಿ ಮಾಡ್ತೇನೆ, ಸಮಾಜಕ್ಕಾಗಿ ಮಾಡ್ತೇನೆ, ಚಿಕ್ಕಂತ ನಮಗೇನು ಒಂದು ಅವಕಾಶ ಇರ್ತದೆ, ಮಾನವ ಕುಲಕ್ಕಾಗಿ ಮಾಡ್ತೇನೆ ಅನ್ನತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡಿದ್ರೆ ಖಂಡಿತವಾಗಿ ನೀವು ಯಶಸ್ವಿ ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಸಾಕಷ್ಟು ಸಮಯ ಆಗಿದೆ, ಕ್ಷಮಿಸಬೇಕು. ನಾನು ಈಗ ಹೋಗ್ಬೇಕಾಗಿತ್ತು. ನನ್ನ ಕತೆ ಹೇಳೋದ್ರಲ್ಲಿ ಇಲ್ಲಿ ಮತ್ತೆ 10 ನಿಮಿಷ ಹೋಯ್ತು. ಅದಕ್ಕಾಗಿ ದಯವಿಟ್ಟು ನೀವೆಲ್ಲರೂ ಕ್ಷಮೆ ಕೇಳಿ ನನಗೆ ಮುಂದೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪೂಜ್ಯ ಸ್ವಾಮೀಜಿ ಅವರಿಗೆ, MB ಪಾಟೀಲ್ರಿಗೆ, ನಿಮ್ಮೆಲ್ಲರಿಗೆ ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ನಾನು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.